ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೇಗೆ ಬರೋದ್ರಿ? ಲಕ್ಷ್ಮಿ ಹೇಗೆ ಬರೋದು ಅಂದರೆ ಅವರೇ ಹೇಳ್ಯಾರಲ್ಲ, ಮಜ್ಜಿಗೆ ಒಳಗಿನ ಬೆಣ್ಣೆ ಮುಣುಗ್ತದ ಏನು ತೇಲ್ತದ? ಏಸು ಮಂದಿ ಮಜ್ಜಿಗೆ ಮಾಡಿರಿ ಅವ್ವ? ಹೌದಾ ಆನಂದ? ಎಷ್ಟು ಜನಗಳು ನಾವು ಮಜ್ಜಿಗೆ ನೋಡ್ರಿ, ಆ ಮೊಸರಿನೊಳಗೆ ಹಾಲಿನೊಳಗೆ ತುಪ್ಪದ, ಆ ತುಪ್ಪ ಹೆಪ್ಪಾಕಿ ಕಡಗೋಲು ತೊಗೊಂಡು ಕಟ್ಟದಾಗ ಮಜ್ಜಿಗೆಯ ರೂಪದೊಳಗೆ ಬೆಣ್ಣೆ ಬರ್ತದ. ಬೆಣ್ಣೆ ಬಂದ ಮೇಲೆ ತುಪ್ಪ. ಖರೇ ಹೇಳ್ರಿ, ನಾ ಈಸು ಜನಗಳ ಬದುಕಿಗೆ ನಿಮಗೆ ಕೇಳುವ ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಯಾವಾಗಲೂ ಕೂಡ ಆ ಮನೆಯೊಳಗೆ ಲಕ್ಷ್ಮಿ ಇರಬೇಕು ಅಂತಂದ್ರೆ ನಾನು ನಿಮಗೆ ಕೇಳ್ತೀನಮ್ಮ, ಲಕ್ಷ್ಮಿ ಏನು ಕುಂತಾಳ ನಿಂತಾಳ? ಇಲ್ಲಿ ಯಾಕೆ ಕುಂದಿರ್ತೀರಿ? ಎಷ್ಟು ಸಾರಿ ಹೇಳಿಸ್ಕೊಂತೀರಿ? ಪುರಾಣ ಮುಗಿಯಕ್ಕೆ ಬಂತ ಆಗಲೇ ನೀವು ಹೇಳಕ್ಕ. ಲಕ್ಷ್ಮಿ ಕುಂತಾಳ ನಿಂತಾಳ್ರಿ? ಯವ್ವ ಲಕ್ಷ್ಮಿಗಳು ಸುಮ್ಮ ಕುಂತೀರಲ್ಲ. ಕುಂತಾಳ? ಲಕ್ಷ್ಮಿ ಕುಂತ್ರಿ ಪ್ರಪಂಚನೇ ನಡೆಯಂಗಿಲ್ಲ. ಲಕ್ಷ್ಮಿ ಯಾವಾಗಲೂ ಕುಂದ್ರಂಗಿಲ್ಲ. ಲಕ್ಷ್ಮಿ ಯಾವಾಗಲೂ ನಿಂತಿರ್ತಾಳ. ಕೆಲವು ಮಂದಿ ಏನು ಮಾಡ್ತಾರ, ಲಕ್ಷ್ಮಿ ನಿಂತಕ್ಕಿದ್ರ ಮನೆತನದೊಳಗ ಸಂಪತ್ತು ಬರಲ್ಲ ಅಂತ ಆಕಿನ ಕುಂದ್ರಿಸಿದಕ್ಕಿನ ತರ್ತಾರ. ನಾ ನಿಮಗೆ ಕೇಳೋದು, ಸರಸ್ವತಿ ಕುಂತಾಳ ನಿಂತಾಳ? ಸರಸ್ವತಿ ಏನು ಮಾಡ್ತಾಳ್ರಿ? ಸರಸ್ವತಿ ಕುಂತಾಳ್ರಿ ನಿಂತಾಳ್ರಿ? ಎದ್ರ ಮೇಲೆ ಕುಂತಾಳ? ಸರಸ್ವತಿ ಎದ್ರ ಮೇಲೆ ಕುಂತಾಳ? ಮೊದಲೆಲ್ಲ ಶಾಲ್ಯಾಗ ನಾವು ಸಣ್ಣವ್ರು ಇದ್ದಾಗ ಸರಸ್ವತಿ ಪೂಜೆ ಮಾಡಿಸ್ತಿದ್ರು. ಈಗ ಸರಸ್ವತಿ ಪೂಜೆ ಮಾಡಿಸ್ತಾರೋ ಇಲ್ಲ ಗೊತ್ತಿಲ್ಲ. ಸರಸ್ವತಿ ಎದ್ರ ಮೇಲೆ ಕುಂತಾಳ? ಸಾಧ್ಯ ಇಲ್ಲ. ಸರಸ್ವತಿ ಕಮಲದ ಮೇಲೆ ಕುಂತ್ರಿ ಹಂಗ್ರಿ, ಸರಸ್ವತಿ ಕಲ್ಲಿನ ಮೇಲೆ ಕುಂದಿರ್ತಾಳ. ನೋಡಿರಿಲ್ಲ ಸರಸ್ವತಿ ಫೋಟೋವ್ರೆ? ಸರಸ್ವತಿ ಕಲ್ಲಿನ ಮೇಲೆ ಕುಂದಿರ್ಬೇಕು, ಲಕ್ಷ್ಮಿ ನಿಂತಿರಬೇಕು. ಎದ್ರ ಮ್ಯಾಗ ನಿಂತಾಳ? ಕರೆಕ್ಟ್ ಅದ ನೀವು ಹೇಳಿದ್ದು. ಎದ್ರ ಮ್ಯಾಗ? ಕಮಲದ ಮ್ಯಾಲ. ಹೌದ್ರಿಲ್ರಿ? ಕಮಲದ ಮ್ಯಾಲ ಲಕ್ಷ್ಮಿ ಅದಾಳ, ಕಲ್ಲಿನ ಮ್ಯಾಗ ಸರಸ್ವತಿ ಅದಾಳ. ಸಹಜವಾಗಿ ನೀವು ಅರ್ಥ ಮಾಡ್ಕೋರಿ, ಸರಸ್ವತಿನ ಪೂಜೆ ಮಾಡೋರು ಕಡಿಮೆ, ಲಕ್ಷ್ಮಿ ಪೂಜೆ ಮಾಡೋರು ಹೆಚ್ಚ. ಯಾಕಪ್ಪ ಯಶವಂತ? ಸರಸ್ವತಿ ಕಡೆ ಒಬ್ಬರೇ ನಮ್ಮವ್ವ ಸರಸ್ವತಿ ಬಾ ಅಂತ ಕರೆದಿವೇನು? ಖರೆ ಹೇಳ್ರಿ, ಎಷ್ಟು ಮಂದಿ ಸರಸ್ವತಿ ಆರಾಧನೆಯೊಳಗದೀವಿ? ಎಷ್ಟು ಮಂದಿ ಸರಸ್ವತಿಯ ಪೂಜೆಯೊಳಗದೀವಿ? ಸರಸ್ವತಿ ಕಲ್ಲಿನ ಮ್ಯಾಗದಾಳ, ಲಕ್ಷ್ಮಿ ಕಮಲದ ಮ್ಯಾಗದಾಳ. ಕಮಲ್ ಎದರಾಗ್ರಿ? ನೀರಾಗ. ನೀರಿದ್ರ ಕಮಲ್ ಇರ್ತದ. ಹೌದ್ರಿ? ನೀರಿದ್ರ ಕಮಲ್ ಇರ್ತದ. ಕಮಲ್ ಒಣಗತು ಅಂತಂದ್ರೆ ಲಕ್ಷ್ಮಿ ಹೋಗ್ತಾಳ. ಈಗ ನೀವೆಲ್ಲ ದೈವ, ಇಡೀ ಮಾಗಣಿಗೇರಿಯ ದೈವ ಈ ಕಥೆಗೆ ನಿಮ್ಗೆ ಭಾಳ ಹತ್ತಿರ ಅಂತಂದ್ರೆ, ಮನೆಯೊಳಗೆ ನೀರಿದ್ದಾಗ, ಕೆರೆಯಾಗ ನೀರಿದ್ದಾಗ, ಹೊಳೆಯಾಗ ನೀರಿದ್ದಾಗ ಹೇಗೆ ಕಮಲ ಅರಳಿ ಅದ್ರ ಮೇಲೆ ಲಕ್ಷ್ಮಿ ಇರ್ತಾಳ, ಅದೇ ರೂಪದೊಳಗೆ ನಮ್ಮ ಮನೆಯೊಳಗೆ ದಾನ ಧರ್ಮ ಪರೋಪಕಾರದ ಪುಣ್ಯ ಇದ್ದಾಗ ಮಾತ್ರ ನಮ್ಮ ಮನೆಯೊಳಗೆ ಲಕ್ಷ್ಮಿ ಇರುವುದಕ್ಕೆ ಸಾಧ್ಯ. ಸುಮ್ಮನೆ ಲಕ್ಷ್ಮಿ ಬಾರವ್ವ ಅಂದ್ರೆ ಬರ್ತಾಳೆ ಎನ್ನಕ್ಕಿ? ಇಲ್ಲ. ಧರ್ಮಕ್ಕಾಗಿ ದುಡಿದವರು, ಧರ್ಮಕ್ಕಾಗಿ ಮುನ್ನಡೆದವರು, ಅಂಥವರೊಳಗೆ ಸದಾವ ಕಾಲ ಲಕ್ಷ್ಮಿ ಇರ್ತಾಳ ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿದು, ಆದೋನಿ ಒಳಗೆ ದೀಪಾವಳಿ ಬಂದ್ರೆ ಲಕ್ಷ್ಮಿ ಪೂಜೆ ಮಾಡಿದವ್ರು ಯಾರು?
ದೀಪಾವಳಿ ಬಂದ್ರೆ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡೋದು. ಅದಕ್ಕೂ ಪೂರ್ವದಲ್ಲಿ ಮೊನ್ನೆ ತಿಜುರಿ ಬಂದದ ನಮ್ಮ ಮಠಕ್ಕೆ. ತಿಜುರಿ ಆದ ಮೇಲೆ ಮತ್ತೇನ್ರಿ ಎಲ್ಲ ಸುರುಗಿ ಸಾಮಾನು ಬಂದ. ನೀವು 1 ಡಜನ್ ಅಂತ ನಾ ಅಂದೆ, 2 ಡಜನ್ಕ್ಕೂ ಹೆಚ್ಚು ಚರಿಗೆ ಬಂದಾವ, ಎಲ್ಲ ವಸ್ತುಗಳು ಬಂದಾವ. ಜೋರಾಗಿ ಚಪಾಳಿ ತಟ್ರಿ ದಾನ ಮಾಡಿದವ್ರಿಗೆ. ಆಮೇಲೆ ತಿಜುರಿಯ ನಂತರ ಫ್ರಿಜ್ ಬಂದದ. ತಿಜುರಿ ಆದಮೇಲೆ ಫ್ರಿಜ್ ಬಂದದ. ಫ್ರಿಜ್ ಆದಮೇಲೆ ಬಂದವ್ರನ್ನ ಬರ್ರಿ ಕುಂದ್ರು ಬರ್ರಿ ಬರ್ರಿ ಕುಂದ್ರು ಬರ್ರಿ ಅಂತ ಮಠದ ಆತಿಥ್ಯ. ಇದು ಮಠದೊಳಗೆ ಆತಿಥ್ಯ ನಡೀತದೆ ಅಂತಂದ್ರೆ ಇಡೀ ಊರ ಜನಗಳ ಆತಿಥ್ಯ. ಮೊದಲೆಲ್ಲ ಮಠಕ್ಕೆ ಜನ ಸೀಮೆ ಹೊಲ ಹಚ್ತಿದ್ರು. ಎದಕ್ಕೆ ಹಚ್ಚೋದು? ಏನು ಮಠದ ಸ್ವಾಮಿ ಚೈನಿ ಮಾಡಲಿ ಅಂತ? ಹೋಲಿ ಮಠದ ಸ್ವಾಮಿ ಒಂದು AC ಗಾಡಿ ತಗೊಂಡು ಮಜಾ ಮಾಡಲಿ ಅಂತ? ಎದಕ್ಕೆ ಹಚ್ಚೋದು? ಮಠಕ್ಕೆ ಭೂಮಿ ಯಾಕೆ ಕೊಡಬೇಕು? ಮಠಕ್ಕೆ ಭೂಮಿ, ಸೀಮೆ, ಬಂಗಾರ, ವಸ್ತು, ಒಡವೆಗಳು. ಏನು ಜನ ಹುಚ್ಚರ? ಯಾವುದಕ್ಕಾಗಿ ಕೊಡೋದ್ರಿ ಮಠಕ್ಕೆ? ಈಗ ನೀವೆಲ್ಲ ನೋಡ್ರಿ, ನಾವು ಮಠಕ್ಕೆ 5 ಎಕರೆ ಹೊಲ ಹಚ್ಚಿವ್ರಿ, ನಾವು ಮಠಕ್ಕೆ 20 ಎಕರೆ ಹೊಲ ಹಚ್ಚಿವಿ. ನೀವೆಲ್ಲ ಅರ್ಥ ಮಾಡ್ಕೋರಿ, ನಮ್ಮೂರೊಳಗೆ ನಮ್ಮ ಜೇರಟಿಗೆ ಒಳಗೆ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಅವತ್ತಿನ ದಿನಮಾನದೊಳಗೆ ನಮ್ಮ ನಿಷ್ಠಿ ದೇಶಮುಖರು, ಕಡ್ಲಪ್ಪ ನಿಷ್ಠಿ ದೇಶಮುಖರು 100 ಎಕರೆ ನಮ್ಮ ಮಠಕ್ಕೆ 100 ಎಕರೆ ಎದಕ್ಕೆ ಹಚ್ಚೋದು? 100 ಎಕರೆ ಭೂಮಿ ಕೊಡೋದು ಯಾಕ ಅಂದ್ರೆ ನೀವು ಪಕ್ಕ ತಿಳ್ಕೋರಿ. ನಾವೆಲ್ಲ ಸ್ವಾಮಿಗಳು ಬರ್ತಾರ, ಸಂತರು ಬರ್ತಾರ, ಶಾಂಡ್ರು ಬರ್ತಾರ, ಅತಿಥಿಗಳು ಬರ್ತಾರ, ಸಾಧು ಮಹಾರಾಜರು ಪರಸ್ಥಳದ ಮಂದಿ ಬರ್ತಾರ. ಸಂಸಾರಿಗಳಾದ ನಮ್ಮ ಮನೆಗೆ ಆ ಬಂದಂಥವ್ರನ್ನ ಕರ್ಕೊಂಡು ಹೋಗಾಕ ನಾವು ಮಡಿವಂತರಾಗಿರಂಗಿಲ್ಲ. ಒಬ್ಬರು ಸಂಸಾರದ ಮನೆ ಅಂತಂದರೆ ಸಹಜ ಇರ್ತದ. ನಾವು ಉಂಡ ಮ್ಯಾಗ ಸ್ವಾಮಿಗಳಿಗೆ ಉಣ್ಸೋಕ್ಕಾಗಲ್ಲ. ನಾವು ಉಂಡ ಮ್ಯಾಲ ಸಾಧು ಸತ್ಪುಸಗಿರೆ ಪ್ರಸಾದ ಕೊಡೋಕ್ಕಾಗಲ್ಲ. ಆತು ನಮ್ಮೂರಿಗೆ ಬಂದವರು ಸಾಧುಗಳಿರ್ಬೋದು, ನಮ್ಮೂರಿಗೆ ಬಂದವರು ಸ್ವಾಮಿಗಳಿರ್ಬೋದು, ನಮ್ಮೂರಿಗೆ ಬಂದವರು ಯಾವುದೇ ಊರ ಅತಿಥಿಗಳಿರ್ಬೋದು. ನಮ್ಮೂರಿಗೆ ಬಂದವರೆಲ್ಲ ನಮ್ಮೂರಾಗ ಪ್ರಸಾದ ತಗೊಂಡ್ರು ಅಂತಂದ್ರೆ ಅದು ಯಾರಿಗೆ ತೃಪ್ತಿ ಆಗ್ತದ ಅಂತಂದರೆ ಪರಮ ಪೂಜ್ಯ ರುದ್ರಮುನಿ ಶಿವಯೋಗಿಗಳಿಗೆ ತೃಪ್ತಿ. ಅದಕ್ಕೆ ಮಠ ಮಂದಿರಗಳಿಗೆ ಹೊಲ ಹಚ್ತಿದ್ರು. ಆ ಮೂಲಕವಾಗಿ ದಾಸೋಗ ನಡೀತಿತ್ತು. ಜೋಳಿಗಿರೋದು ನೀವೇ ಹೇಳ್ತಿರಲ್ಲ, ಎದಕ್ಕಿರಿ ಜೋಳಿಗೆ? ತಿರ್ಕೊಂಡು ತಂದು ಕರ್ಕೊಂಡು ಜೋಳಿಗೆ. ಆ ಜೋಳಿಗೆಯ ತತ್ವ ಮಠ ಮಂದಿರದೊಳಗೆ ಬಂದವರಿಗೆ ಸ್ವಾಗತ ಇರಲಿ ಎನ್ನುವ ಭಾವ. ಮೊನ್ನೆ ಒಬ್ಬರು ತಿಜುರಿ ಕೊಟ್ಟಾರ, ಇನ್ನೊಬ್ಬರು ಫ್ರಿಜ್ ಕೊಟ್ಟಾರ. ಇವತ್ತ ಶ್ರೀಮತಿ ಮಹಾನಂದ ಸಿದ್ದಯ್ಯ ಹಿರೇಮಠ ವಕೀಲರು ಶಿಂದಗಿ, ಈ ಊರು ಮಗಳೇ, ನಮ್ಮ ಗುರುಲಿಂಗ ಅಣ್ಣವ್ರ ಮಗಳು. ಚಪಾಳಿ ತಟ್ರಿ ಎಲ್ಲೋರು, ನಮ್ಮ ಗುರುಲಿಂಗಯ್ಯ ಸ್ವಾಮಿಗಳ ಮಗಳು. ಬಹುಶಃ ಇನ್ನೂ ಆನಂದ 5ನೇತೆ ಕಲಿತಿದ್ದಳೆ ಏನು ಅಂತ ನನಗನ್ಸುತ್ತೆ. ಅವಾಗಿನಿಂದ ಈ ಊರಾಗ ಬಹುಶಃ ಅವತ್ತಿನ ಜಾತ್ರೆ ಒಳಗೆ ಇವರು 5 ಮಂದಿ 5ನೇತೆ ಇದ್ದಾಗ ಸ್ವಾಗತ ಗೀತೆ ಮತ್ತು ಪ್ರಾರ್ಥನಾ ಗೀತೆ. ನನಗೆ ಖುಷಿ ಏನು ಅಂತಂದರೆ, ನಮ್ಮೂರ ಮಠಕ್ಕೆ ಗುರುಗಳು ಬಂದಾರ, ನಮ್ಮ ಮಠಕ್ಕೆ ಬಂದವರಿಗೆ ಆತಿಥ್ಯದೊಳಗೆ ಕೂಡ್ಲಿ ಎನ್ನುವ ಭಾವದೊಳಗೆ ಶ್ರೀಮತಿ ಮಾನಂದ ಗಂಡ ಸಿದ್ದಯ್ಯ ಹಿರೇಮಠ ವಕೀಲರು ಶಿಂದಗಿ ಈ ಊರಿನ ಮಗಳು ಮಠಕ್ಕಾಗಿ ಒಂದು ಸೋಫಾ ಸೆಟ್ ದಾನ ಮಾಡ್ಯಾರ. ಚಪಾಳಿ ತಟ್ರಿ ಅವರಿಗೆ. ಗುರುವಿನ ಆಶೀರ್ವಾದ ಸದಾವಕಾಲ ಇರಲಿ ಅಂತ ಹಾರೈಸಿ ಮತ್ತೊಮ್ಮೆ ಜೋರಾಗಿ ಚಪಾಳಿ ತಟ್ಟೋಣ ಶ್ರೀಮತಿ ಮಾನಂದಗ. ಶರಣ ಬಳಗವೇ ದೀಪಾವಳಿ ಲಕ್ಷ್ಮೀ ಪೂಜೆ. ಹೌದ್ರಿ, ಯಾರ 5 ಮಂದಿಗೆ ಲಕ್ಷ್ಮಿ ಮಾಡ್ತಾರ. ಇವತ್ತಿಗೂ ಹಿಂದಿನ ದಿನ ಅಮಾಸಿ ದಿನ, ಹೌದ್ರಿ, ಅಮಾಸಿ ದಿನ ಕೆಲವು ಮಂದಿ 5 ಮಂದಿಗೆ ಮಾಡ್ತಾರೆ, 9 ಮಂದಿಗೆ ಮಾಡ್ತಾರೆ, 11 ಮಂದಿಗೆ ಮಾಡ್ತಾರೆ, 21 ಮಂದಿಗೆ ಮಾಡ್ತಾರೆ, 51 ಮಂದಿಗೆ ಮಾಡ್ತಾರೆ. ಒಟ್ಟು ಬೆಸ 5 ಮಂದಿ, 11 ಮಂದಿ, 9 ಮಂದಿ
ಯಾಕ ಅಂದರೆ ಲಕ್ಷ್ಮೀ ಪೂಜೆ ಮಾಡಿದ್ರ ಮುತ್ತೈದರಿಗೆ ಉಣಿಸೋದ್ರ ಲಕ್ಷ್ಮೀ ತೃಪ್ತಿ. ರುದ್ರಮುನಿ ದೇವರಿಗೆ ತೃಪ್ತಿ ಆಗೋದು ಅಂದ್ರೆ ತಾವೆಲ್ಲ ಅರ್ಥ ಮಾಡ್ರಿ. ಜಂಗಮದಾಸೋ ಇವತ್ತ ಎಲ್ಲ ಜಂಗಮದಾಸೋ ಇನ್ನು 5 ನಿಮಿಷನಾಗ ಮುಗಿಸ್ತೀನಿ. ಭಾಳ ಅಂದ್ರೆ 10 ನಿಮಿಷ ಲೇಟ್ ಆಗ್ಯದ. ಎಲ್ಲರೂ 5 ಮಂದಿಗೆ ಹೇಳೋವರಿಗೆ 4 ಮಂದಿ ಮುತ್ತೈದರದ, 9 ಮಂದಿಗೆ ಹೇಳೋವರಿಗೆ 8 ಮಂದಿ ಮುತ್ತೈದರದ, 11 ಮಂದಿಗೆ ಹೇಳೋವರಿಗೆ 10 ಮಂದಿ ಮುತ್ತೈದರದ, 21 ಮಂದಿಗೆ ಹೇಳೋವರಿಗೆ 20 ಜನ ಮುತ್ತೈದರದ, 25 ಜನ ಮುತ್ತೈದೆಯರಿಗೆ 24 ಮಂದಿ ಮುತ್ತೈದರದ, 51 ಜನ ಮುತ್ತೈದೆಯರಿಗೆ 50 ಜನ ಮುತ್ತೈದೆಯರದಾರ. ಇಲ್ಲೋಡಿ, ಇಡೀ ಊರೇ ಲಕ್ಷ್ಮಿ ಮಾಡೋರು 4 ಮಂದಿಯವರು 5ನೇದವರಿಗೆ ಕುಂಕುಮ ಇಡಬೇಕಲ್ಲ. 5ನೇದವರಿಗೆ ಕುಂಕುಮ ಹಚ್ಚಿ ಯವ್ವ ನಿಮ್ಗೆ ಮುತ್ತೈತನೇ ಹೇಳಿವಿ, ಅಯ್ಯವ್ವ ನಿಮಗೆ ಮುತ್ತೈತನೇ ಹೇಳಿವಿ ಅಂತ ಹೇಳಬೇಕಲ್ಲ. ಆ ವೇಳೆ ಒಳಗೆ ಇಲ್ಲೋಡಿ, ಒಬ್ಬರು ಮನೆಗೆ ಮುತ್ತೈತನೇ ಹೇಳ್ಸ್ಕೊಂಡ ಮೇಲೆ ಮತ್ತೊಂದು ಮನೆಗೆ ಹೋಗೋಕ್ಕಾಗಲ್ಲ. ಅದೇ ಟೈಮಿಗೆ ಇರ್ತದೆ. ಇಲ್ಲವ್ವ ನಮಗೆ ಅವ್ರು ಹೇಳ್ಯಾರ, ಯವ್ವ ನಮಗೆ ಅವ್ರು ಹೇಳ್ಯಾರ, ಅವ್ವ ನಮಗೆ ಇವ್ರು ಹೇಳ್ಯಾರ, ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ. ಇಲ್ಲೋಡಿ, ಎಲ್ಲರಿಗೂ ಕೂಡ ಪೂರ್ಣ ಮುತ್ತೈದರು ಯಾರಿಗೂ ಸಿಗಲಿಲ್ಲ. ಇಡೀ ಊರೇ ಪೂರ್ಣ ಮುತ್ತೈದರು ಯಾರಿಗೂ ಸಿಗಲಿಲ್ಲ. ಕೈಯಾಗ ಅರಿಶಿನ ಕುಂಕುಮ ಹಿಡ್ಕೊಂಡು ಇಲ್ಲೋಡಿ, ಒಂದು ಮನೆ ಅಲ್ಲ, ದೀಪ ಹಚ್ಚಿದ ಮನೆ ಏಸದಾವ. ಎಲ್ಲರ ಕಡೆ ಹೋಗಿ 4 ಮಂದಿ ಸಿಕ್ಕವರು 5ನೇದವ್ರು ಸಿಗಲಾರ್ದಕ್ಕೆ ಅಳಾಕತ್ಯ. ನಮ್ಮ ಮನ್ಯಾಗ ಇಷ್ಟು ದಿನ ಲಕ್ಷ್ಮೀ ಆರಾಧನೆ ನಡೀತಿತ್ತು. 4 ಜನ ಮುತ್ತೈದೆಯರು ಸಿಕ್ಕಾರ, 5ನೇದವರು ಸಿಗಲಿಲ್ಲ. 9 ಜನರವರು 8 ಮಂದಿ ಸಿಕ್ಕರು, 9ನೇದವರು ಸಿಗಲಿಲ್ಲ. ಬಹುಶಃ ನಮ್ಮ ಮನೆಗೆ ಲಕ್ಷ್ಮೀ ಶಾಪ ಬರ್ತದೆ ಅಂತ ಇಡೀ ಊರೆಲ್ಲ ತಿರುಗುವಾಗ ಯಾರ್ಯಾರು ಕೂಡ ಸರಿ ಮುತ್ತೈದೆಯರು ಅಲ್ಲಿ ಸಿಗಲೇ ಇಲ್ಲ. ಆ ಟೈಮಿನೊಳಗೆ ಬೆಸ ಮುತ್ತೈದಿ ಸಿಗಲೇ ಇಲ್ಲ. ಇರ್ಬದ್ದೇವ್ರ ಗುಡಿಗೆ ನಮಸ್ಕಾರ ಮಾಡಕ್ಕ ಅಂತ ಊರು ಮಂದಿ ಹೋಗೋ ಮುಂದೆ ಚಂದ್ರನ ಆಕಾರದೊಳಗೆ ಕುಂಕುಮವನ್ನು ಧರಿಸಿ ಪಾದಪೂಜೆಯೊಳಗೆ ಸೋಮನಾಥರ ಪಾದಪೂಜೆಯೊಳಗದಾಳ. ಯಾರು ಅಂತಂದ್ರೆ ಗುಡ್ಡಾಪುರದ ಪುಣ್ಯದ ದಾನಮ್ಮ ದೇವಿ. ಇಲ್ಲಿ ನೋಡ್ರಿ, ನಮ್ಮವನು ಹಣಿ ಮ್ಯಾಗಿನ ಕುಂಕುಮ ವಿಭೂತಿ ಕೊರಳಾಗಿ ಲಿಂಗ ರುದ್ರಾಕ್ಷಿ ನೋಡಿದವ್ರೆ ಊರನ ಮಂದಿ ಯವ್ವ ಇರ್ಬದ್ದೇವ್ರ ಗುಡ್ಯಾಗ ನಮಗೆ ಸಿಕ್ಕಾಳ ಅಂದ್ರೆ ಕಾಳಮ್ಮನ ಸಿಕ್ಕಳು. ಊರ ಮಂದೆಲ್ಲ ಅಂತಾರ ನಮ್ಮವ್ವ ಪಾರ್ವತಿ ಸಿಕ್ಕಾಳ, ನಮ್ಮವ್ವ ಕಾಳಕಾದೇವಿ ಸಿಕ್ಕಾಳ. ಈ ಜಗದ ಕರ್ಮ ಕತ್ತಲೆ ಕಳೆಯುವುದಕ್ಕೆ ಹೊಂಟಂತ ನಮ್ಮವನೇ ಸಿಕ್ಕಳು ಅಂತ ಭಾಳ ಮಂದಿ. ಯವ್ವ ನೀವು ಎಲ್ಲಿಗೆ ಹೊಂಟೀರಿ? ನಾವು ಶ್ರೀಶೈಲಕ್ಕೆ ಹೋಗ್ತೀವಿ, ಇವತ್ತು ಹೊತ್ತಾಗ್ಯದ ನಿಮ್ಮೂರಾಗ ಇರ್ತೀವಿ, ಇರ್ಬದ್ದೇವ್ರ ಗುಡ್ಯಾಗ ಇರ್ತೀವಿ. ಯವ್ವ ನಮ್ಮ ಮನ್ಯಾಗ 4 ಮಂದಿ 5 ಮಂದಿ ಮುತ್ತೈದರಿಗೆ ಉಣಿಸ್ಬೇಕಾಗ್ಯದ, 5ನೇದವ್ರು ಸಿಕ್ಕಿಲ್ಲ. ವೈ ನಮ್ಮ ಮನೆಗೆ ಬಂದು ಮುತ್ತೈತನವನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡು. ಕುಂಕುಮ ಹಚ್ಚಿದ್ರು ಆಯಿತು. ಈಕಿ ಮುಂದಕ್ಕೆ ಹೋಗೋದ್ರಾಗ ಮತ್ತೊಬ್ಬರು ಬಂದರು, ಅವ್ರಿಗಿನೂ ಕುಂಕುಮ ಹಚ್ಚಿದ್ರು, ಮತ್ತೊಬ್ಬರು ಬಂದರು. ಇಡೀ ಊರೇ ಎಲ್ಲರೂ ಕೂಡ ಮುತ್ತೈತನ ಕೊಡ್ತಾ, ಎಲ್ಲರೂ ಮುತ್ತೈತನ. ಇವರು ಹೇಳಿ ಬಂದವರು ಯಾರಿಗೆ ಹೇಳಿರಿ ಅಂದ್ರೆ ಏನು ಹೇಳ್ತಾರೆ? ಯಾರಿಗೆ ಹೇಳಂದ್ರೆ ಇರ್ಬದ್ರ ಗುಡಿಯಾಗ ಮಲ್ಲಯ್ಯ ಹೊಂಟಾರ, ಗಂಡ ಹೆಂಡತಿ ಬಂದಾರ, ಅವರಿಗೆ ಹೇಳಿವಿ. ಯವ್ವ ನಮಗೂ ಹೂ ಅಂದಾಳ, ಯವ್ವ ನಮಗೂ ಹೂ ಅಂದಾಳ, ಯವ್ವ ನಮಗೂ ಹೂ ಅಂದಾಳ. ಮತ್ತು ಲೋಕೋ ಭಿನ್ನ ರುಚಿ, ಅವ್ರವ್ರು ಬೇರೆ ಮಾತಾಡ್ತಾರ. ಏನಂತ ಅಂತಂದ್ರೆ ನಮಗೂ ಹೂ ಅಂದಾಳ, ಎಲ್ಲರಿಗೂ ಹೇಳ್ಯಾಳ. ಅದು ಹೆಂಗೆ ಬರ್ತಾಳ ಅಂತ ಅಮ್ಮ ಹೇಳಿದ್ದೇನು ಅಂತಂದರೆ 4 ಮಂದಿ ಇದ್ದವರು 5ನೇದ್ದು ಬಾಳಿಯಲ್ಲಿ ತಯಾರಿ ಇಡ್ರಿ, 9 ಮಂದಿ ಇದ್ದವರು 80ನೇ ಬಾಳಿಯಲ್ಲಿ ತಯಾರಿ ಇಡ್ರಿ, 10 ಮಂದಿ ಒಳಗೆ 11ನೇ ಬಾಳಿಯಲ್ಲಿ ತಯಾರಿ ಇಡ್ರಿ ಅಂತ ಅಮ್ಮನ ನಂಬಿಕೆ ಮ್ಯಾಲ ಇಡೀ ಊರೇ ಅವರೆಲ್ಲರ ಮನೆಯೊಳಗೆ ಎಲ್ಲರ ಮುತ್ತೈತನ ಸ್ವೀಕಾರ ಮಾಡಿದ ಅಮ್ಮ. ಎಷ್ಟು ವಿಚಿತ್ರ ಅಂತಂದರೆ 5 ಮಂದಿ ನಿದ್ರಲ್ರಿ, 4 ಮಂದಿಗೆ ಅರಿಶಿಣ ಹಚ್ಚಿ, 4 ಮಂದಿಗೆ ಕುಂಕುಮ ಹಚ್ಚಿ, 4 ಮಂದಿಗೆ ದಂಡಿ ಕಟ್ಟಿ, ಇನ್ನೇನು 5ನೇದವ್ರಿಗೆ ಹೋಗಬೇಕು ಅನ್ನೋದಕ್ಕೆ ಅವ್ರ ಮನೆಯೊಳಗೆ ದಾನಮ್ಮ ದೇವಿ ದರ್ಶನ ಕೊಡ್ತಾಳ. ಇಡೀ
ಇಡೀ ಊರೇ ಎಲ್ಲರ ಮನೆಯೊಳಗೆ ಎಂಥವ್ರ ಮನೆಯೊಳಗ ಅಂತಲ್ರಿ, ದೀಪ ಹಚ್ಚಿದ ಮನೆ ಏಸದಾವ ಎಲ್ಲರ ಮನೆಯೊಳಗೆ ಏಕಕಾಲಕ್ಕೆ ನಿಜ ಮುತ್ತೈದೆಯಾಗಿ ಉಡಿ ತುಂಬಿಸಿಕೊಂಡು ಆಶೀರ್ವಾದವನ್ನು ಕೊಟ್ಟ ಪುಣ್ಯದ ಮುತ್ತೈದೆ ಅಂದ್ರೆ ಗುಡ್ಡಾಪುರದ ದಾನಮ್ಮ ದೇವಿ. ಶಿವನ ರಾಣಿನಿ ಮಹಾಶಿವ ಶರಣನಿ. ಈ ಹಾಡಾದ ತಕ್ಷಣ ಒಳಗಡೆ ನಮ್ಮ ಸ್ವಾಮಿಗಳ ಪಂಕ್ತಿ ತಯಾರು ಮಾಡ್ಕೋಬೇಕು. ಹಾಂ, ಗುಡ್ಡಾಪುರದ ದಾನಮ್ಮ ದೇವಿನಿ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ. ಶಿವನ ರಾಣಿನಿ ಮಹಾಶಿವ ಶರಣನಿ, ಶಿವನ ರಾಣಿನಿ ಮಹಾಶಿವ ಶರಣನಿ, ಗುಡ್ಡಾಪುರದ ದಾನಮ್ಮ ದೇವಿನಿ, ಗುಡ್ಡಾಪುರದ ದಾನಮ್ಮ ದೇವಿನಿ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ. ಮಡಿಹುಡಿಯಿಂದಲೇ ಬಂದಿಹೇವಮ್ಮ, ಅಡಿಗಡಿಗೆ ನಿನ್ನ ಸ್ಮರಿಸುವೆವಮ್ಮ, ಮುಡಿ ಮಲ್ಲಿಗೆ ದಂಡಿ ಧರಿಸುವೆವಮ್ಮ, ಮುಡಿ ಒಡ್ಡಿ ನಾವು ಬೇಡುವೆವಮ್ಮ, ಬಡವನ ಭಕ್ತಿಗೆ ಒಲಿದು ಬಾರಮ್ಮ, ಬಡವರ ಭಕ್ತಿಗೆ ಒಲಿದು ಬಾರಮ್ಮ. ಸಂತೋಷ ಈ ಸೌಭಾಗ್ಯ ನಮ್ಮ ಮನೆಯಲ್ಲಿ ಚಿರಶಾಂತಿ ನೀ ನೀಡಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ. ಬಾಳಲಿ ನೊಂದು ಬೆಂದಿಹೆ ನಮ್ಮ, ಬೆಳಕಲಿ ಕೈ ಹಿಡಿದು ನೀ ನಡೆಸಮ್ಮ, ಅಳುವ ಕಂದನ ಮೊರೆ ಕೇಳಮ್ಮ, ನಲಿಯುತ್ತ ನಗುವಿನಲಿ ಇರಿಸುತ್ತಾಯಮ್ಮ, ಏನೇನು ನಾನು ನಿನಗೆ ಬೇಡುವುದಿಲ್ಲಮ್ಮ, ಏನೇನು ನಾನು ನಿನಗೆ ಬೇಡುವುದಿಲ್ಲಮ್ಮ, ಆನಂದ ಈ ಅನುಬಂಧ ನಮ್ಮ ಮನೆಯಲ್ಲಿ ಎಂದೆಂದು ನೀ ತುಂಬಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ. ಲೋಕವ ಕಾಯುವ ಮೂಲೋಕ ಮಾತೆ, ನಿಲುಕದು ನಿನ್ನ ಮಹಿಮೆ ನೀ ಪ್ರಖ್ಯಾತೆ, ಸಕಲಕ್ಕೆ ನೀನೇ ಚೈತನ್ಯ ದಾತೆ, ಸಾಕಾರ ರೂಪ ತೋರು ನೀ ಜಗನ್ಮಾತೆ, ಲೋಕ ಮುತ್ತೈದೆಯಾಗಿ ಮನೆಗೆ ಬಾರಮ್ಮ, ಲೋಕ ಮುತ್ತೈದೆಯಾಗಿ ಮನೆಗೆ ಬಾರಮ್ಮ, ಅನುಕಂಪ ನೀ ಅನವರತ ನಂದಾದೀಪವಾಗಿ ನೀ ನಮ್ಮ ಮನೆ ಬೆಳಗಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ. ಬೆಳಗಿನ ಪೂಜೆಗೆ ಒಲಿಯುವೆವಮ್ಮ, ಮಧ್ಯಾಹ್ನ ಪೂಜೆಯಲ್ಲಿ ನಲಿಯುವೆವಮ್ಮ, ಸಂಜೆಯ ಪೂಜೆಯಲ್ಲಿ ಸಂಭ್ರಮವಮ್ಮ, ನಂಬಿದ ಭಕ್ತರಿಗೆ ತಂಗಾಳಿಯಮ್ಮ, ಗಂಗೋತ್ರಿಯಾಗಿ ಹರಿದು ಮನೆಗೆ ಬಾರಮ್ಮ, ಗಂಗೋತ್ರಿಯಾಗಿ ಹರಿದು ಮನೆಗೆ ಬಾರಮ್ಮ, ಐಶ
ಐಶ್ವರ್ಯ ನಿನ್ನ ಔದಾರ್ಯ ಎಲ್ಲ ನಿನ್ನಯ ಪಾದಕ್ಕೆ ತುಂಬಿದೆವಮ್ಮ. ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ. ಶಿವನ ರಾಣಿನಿ ಮಹಾಶಿವ ಶರಣಿನಿ, ಶಿವನ ರಾಣಿನಿ ಮಹಾಶಿವ ಶರಣಿನಿ, ಗುಡ್ಡಾಪುರದ ನಮ್ಮ ದೇವಿನಿ, ಗುಡ್ಡಾಪುರದ ನಮ್ಮ ದೇವಿನಿ, ಗುಡ್ಡಾಪುರದ ದೇವಿನಿ. ಎಲ್ಲರ ಮನೆಯೊಳಗೆ ನಿಜ ಮುತ್ತೈದೆಯಾಗಿ ಉಡಿ ತುಂಬಿಸಿಕೊಂಡು ಹರಕೆ ಕೊಟ್ಟ ಶಾಶ್ವತ ಮುತ್ತೈದೆ. ನಾನು ಭಾಳ ಸಾರಿ ನಿಮ್ಮೆಲ್ಲರ ಗಮನ ಕೊಡೋದು ಒಂದೇ ಮಾತು, ಆ ತಾಯಿ ಅಂತಃಕರಣದ ಆಶೀರ್ವಾದ ನಮ್ಮೆಲ್ಲರ ಬದುಕಿನೊಳಗಿರಲಿ. ಮತ್ತು ನಾನು ಹೀಗೆ ಹೇಳ್ಕೊಂತ ಹೊಂಟ್ರೆ ಟೈಮ್ ಆಗ್ತದೆ. ಅದರಾಗ ಇವತ್ತು ಗಣಾರಾಧನೆ ಅದ. ಮರಕೆ ಬಾಯಿ ಬೇರೆಂದು ಬುಡಕ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು, ಲಿಂಗದ ಬಾಯಿ ಜಂಗಮ್ಮ. ಎಷ್ಟ್ರಿ? ದೇವರಿಗೆ ಹೊಟ್ಟೆ ಹಸ್ದಿಲ್ಲ ಅಂತಲ್ಲ, ಲಿಂಗಯ್ಯಗೆ ಹೊಟ್ಟೆ ಹಸ್ದಿಲ್ಲ ಅಂತಲ್ಲ. ಲಿಂಗಯ್ಯ ಉಣ್ಬೇಕಂದ್ರೆ, ದೇವರಿಗೆ ಹೊಟ್ಟೆ ತುಂಬಬೇಕು ಅಂದ್ರೆ ದೇವರಿಗೆ ಎಡಿ ಹಿಡಿದ್ರೆ ಹೊಟ್ಟೆ ತುಂಬಲ್ಲ. ಸ್ವಾಮಿಗಳಿಗೆ ಉಣಿಸೀವಿ ಅಂತಂದರೆ 33 ಕೋಟಿ ದೇವತೆಗಳಿಗೆ ತೃಪ್ತಿ ಆಗ್ತದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡುವುದು. ಇವತ್ತು ಭಾಳಷ್ಟು ದೈವ ಪ್ರಸಾದವನ್ನು ತಂದಾರ. ಇಡೀ ದೈವ ಬಿಡ್ರಮ್ಮ ಹೋಲಿ, ಇಡೀ ದೈವ ಪ್ರಸಾದದ ವ್ಯವಸ್ಥೆಯನ್ನು ತಂದಾರ. ಇಲ್ಲೋಡಿ, ಯಾರೋ ಒಬ್ಬರು ಅಂದರು 395 ಅದಾವ್ರಿ ಅಂತ ಒಬ್ಬರು, 400 ಅದಾವ್ರಿ ಅಂತ ಒಬ್ಬರು. ಯಾರ್ಯಾರು ಎಷ್ಟೆಷ್ಟು ಎಣಿಸೀರಿ? ಬುತ್ತಿ ಯಾವ ಹೊತ್ಕೊಂಡು ಬಂದವ್ರು ಎಣಿಸೀರೇನು? ಅದ್ರಾಗ ನಾವು ಅವರು ಬುತ್ತಿ ತಲೆ ಮೇಲೆ ಇಡಾಕತ್ತೀವಿ, ಆ ವಾಸನೆ ಬಂದದ. ನನಗೆ ಪುರಾಣ ಹೇಳಕ್ಕೆ ಆಗವಲ್ದ್ರಿ ಇವತ್ತು. ಇರಲಿ, ನಿಮ್ಮೆಲ್ಲರ ಆ ದಾಸೋಗದ ತೃಪ್ತಿಗೆ ನಾನು ಹೇಳೋದನ್ನಲ್ಲ, ಯಾವಾಗಲೂ ಹೊಸದೀನಿ ಅನ್ನವನಿಗೆ ಅನ್ನ ಕೊಟ್ಟೀವಿ ಅಂದ್ರೆ ಬದುಕಿನೊಳಗೆ ಪುಣ್ಯ ಬಂದತ್ತ. ಹಸದೀನಿ ಅನ್ನವರಿಗೆ ಯಾರು ಅನ್ನ ಕೊಟ್ಟಾರ ಅವರಿಗೆಲ್ಲ ಪುಣ್ಯ ಬಂದದೆ. ನೀವೆಲ್ಲ ಕೇಳ್ತೀರಲ್ಲ, ಎಷ್ಟೋ ಮಂದಿ ಹಸದೀನಿ ಎನ್ನುವರಿಗೆ ಅನ್ನ ಕೊಟ್ಟು ಈ ಲೋಕದ ಪುಣ್ಯ ಪಡ್ಕೊಂಡಾರ. ಆ ಪುಣ್ಯದ ಭಕ್ತ ಬಳಗ ಅಂದರೆ ನಮ್ಮ ಮಾಗಣಗಿರಿಯ ಸರ್ವ ಬಳಗ ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಸಿ